ಸಿನಿಮಾ ನಟರ ಬದುಕು ತೆರೆಯ ಮೇಲೆ ಭರ್ಜರಿಯಾಗಿರುತ್ತೆ. ಆದರೆ ಮಾಧ್ಯಮದ ಮುಂದೆ ತಮಿಳಿನ ಸ್ಟಾರ್ ನಟರೊಬ್ಬರು ಏಕಾಏಕಿ ಕಣ್ಣೀರು ಹಾಕಿಬಿಟ್ಟಿದ್ದಾರೆ, ಗೋಳಾಡ್ಬಿಟ್ಟಿದ್ದಾರೆ. ಯಾರೂ ನಿರೀಕ್ಷೆ ಮಾಡಿಲ್ಲದೆ ಇದ್ದಂತಹ ಘಟನೆ ತಮಿಳು ಇಂಡಸ್ಟ್ರಿಯಲ್ಲಿ ನಡೆದುಹೋಗಿದೆ. ತೆರೆ ಮೇಲೆ ವೈಭವದ ಬದುಕು, ಬಿಲ್ಡಪ್ನ ಬದುಕು, ಎಲ್ಲವೂ ಸರಿಯಾಗಿದೆ ಅನ್ನೋ ರೀತಿ ಮುಖದಲ್ಲಿ ನಗು. ಆದರೆ ವೈಯಕ್ತಿಕ ಜೀವನ ಹಾಗಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅವರ ಕಣ್ಣೀರಿನ ಮೂಲಕ. ಮಕ್ಕಳಿಗಾಗಿ ಆಕ್ರಂದಿಸಿದ್ದಾರೆ. ವೈಯಕ್ತಿಕ ಬದುಕು ಮತ್ತೆ ಬೀದಿಗೆ ಬಂದಿದೆ. ತಮಿಳಿನ ವೆಬ್ ಸ್ಟಾರ್ ರವಿ ಮೋಹನ್ ಅಲಿಯಾಸ್ ಜಯಂ ರವಿ ಅವರದ್ದು. ಬಿಟ್ಟು ಹೋದ ಗೆಳತಿ ಹಾಗೆ ಪತ್ನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಗೆಳತಿ ಬಿಟ್ಟು ಹೋಗಿದ್ದಾಳೆ, ಮತ್ತೊಂದ್ ಕಡೆ ಪತ್ನಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಹತಾಶೆಯನ್ನ ವ್ಯಕ್ತಪಡಿಸಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ವಿಚ್ಛೇದನ ಪಡೆಯುವವರೆಗೂ ಕೂಡ ನಾನು ನಟಿಸೋದಿಲ್ಲ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ ತಮಿಳು ನಟ ರವಿ ಮೋಹನ್. ಜಯಂ ರವಿ ಅಂತಾನೆ ಖ್ಯಾತಿಯನ್ನ ಪಡೆದಂತಹ ನಟ ರವಿ ಮೋಹನ್ ಹಲವು ಸಿನಿಮಾಗಳಲ್ಲಿ ನಟಿಸಿ ಬಹಳ ದೊಡ್ಡ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಅನ್ನ ಹೊಂದಿರುವಂತಹ ನಟ ರವಿ ಮೋಹನ್. ಅಂಥ ನಟನ ಬದುಕು 2024ರಲ್ಲೇ ಚರ್ಚೆಗೆ ಬಂದಿತ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ಡಿವೋರ್ಸ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಕಾರಣಕ್ಕಾಗಿ ಇಷ್ಟು ಚೆನ್ನಾಗಿದ್ದ ಜೋಡಿ ಬದುಕಿನಲ್ಲಿ ಏನಾಗ್ಬಿಡ್ತು ಅನ್ನುವಂತಹ ಚರ್ಚೆ ಆರಂಭ ಆಗಿತ್ತು. ಇವತ್ತು ಅದೇ ನಟನ ಬಗ್ಗೆ, ನಟನ ವೈಯಕ್ತಿಕ ಬದುಕಿನ ಬಗ್ಗೆ ಮತ್ತೊಮ್ಮೆ ಚರ್ಚೆಯಾಗ್ತಾ ಇದೆ. ಹಲವು ತಿಂಗಳುಗಳಿಂದ ಈ ಚರ್ಚೆ ನಡೀತಾ ಇತ್ತು. ಅದಕ್ಕೆ ಕಾರಣ ಆ ಫೋಟೋ ಗಮನಿಸ್ತಾ ಇದ್ದೀರಿ. ಕೆನಿಶಾ ಫ್ರಾನ್ಸಿಸ್, ಸಿಂಗರ್, ಪಾಪ್ ಸಿಂಗರ್, ಜೊತೆಗೆ ಚಿಕಿತ್ಸಕಿ ಕೆನಿಶಾ ಫ್ರಾನ್ಸಿಸ್ ಅವರ ಎಂಟ್ರಿ ರವಿ ಮೋಹನ್ ಅವರ ಲೈಫ್ ನಲ್ಲಿ. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ರವಿ ಮೋಹನ್ ಅವರ ವೈಯಕ್ತಿಕ ಬದುಕು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ಬಿಟ್ಟಿತ್ತು. ಆದ್ರೆ ಇವತ್ತು ಅದು ಎಲ್ಲವೂ ಒಂದ್ ಹಂತ ಮೀರಿ ಹೋಗಿ ರವಿ ಮೋಹನ್ ಮಾಧ್ಯಮದ ಮುಂದೆ ಬಂದಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ನನ್ನ ಮಕ್ಕಳನ್ನ ನನಗೆ ನೋಡುವುದಕ್ಕಾಗ್ತಾ ಇಲ್ಲ, ನನ್ನ ಬದುಕಿನ ಬಗ್ಗೆ, ವೈಯಕ್ತಿಕ ಬದುಕಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಂದ್ರಂಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ತಮಿಳಿನ ಸ್ಟಾರ್ ನಟ ಜಯಂ ರವಿ ಅಲಿಯಾಸ್ ರವಿ ಮೋಹನ್ ಅವರ ನೋವಿನ ಮಾತುಗಳಿಗೂ. ಒಬ್ಬ ಸ್ಟಾರ್ ನಟರ ಬದುಕು ಎಷ್ಟು ಸುಂದರವಾಗಿರುತ್ತೆ ಅಂತ ಹೇಳಿ ನೋಡಿದವರು ಅಂದ್ಕೊಳ್ತಾರೆ. ಆದರೆ ಕಳೆದ ಹಲವು ವರ್ಷಗಳಿಂದ, ಅಂದರೆ 2024ರಿಂದ ರವಿ ಮೋಹನ್ ಅವರ ವೈಯಕ್ತಿಕ ಬದುಕು ಚರ್ಚೆಯಲ್ಲಿದೆ. ಇವತ್ತು ಅದು ಎಂಥ ಒತ್ತಡ, ಎಂಥ ಮಾನಸಿಕ ಆಘಾತ, ಎಂಥ ಮಾನಸಿಕ ಖಿನ್ನತೆಗೆ ಕಾರಣ ಆಗ್ಬಿಟ್ಟಿದೆ ಅಂತಂದ್ರೆ, ತೆರೆ ಮೇಲೆ ಅಬ್ಬರಿಸುವಂತಹ ಒಬ್ಬ ಸ್ಟಾರ್ ನಟ ಮಾಧ್ಯಮದ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕಿದ್ದಾರೆ. ನನಗೆ ಅನ್ಯಾಯ ಆಗಿದೆ, ನನ್ನ ಪತ್ನಿ ಕಡೆಯಿಂದ, ಪತ್ನಿ ಮನೆಯವರಿಂದ ನನಗೆ ದೋಖ ಆಗಿದೆ, ನನಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಅಲ್ಲಿಂದ ದೂರ ಬಂದೆ. ನಾನೇ ಕಟ್ಟಿದಂಥ ಮನೆ, ನಾನೇ ಮಾಡಿದಂಥ ಮನೆ, ಆ ಮನೆಯನ್ನ ನನ್ನ ಮಕ್ಕಳಿಗೋಸ್ಕರ ಬಿಟ್ಟು ಬಂದೆ. ಅವರು ಇವತ್ತು ಐಷಾರಾಮಿ ಮನೆಯಲ್ಲಿ ಬದುಕ್ತಿದ್ದಾರೆ, ನಾನು ಬಡವನ ರೀತಿ ಬದುಕ್ತಾ ಇದ್ದೀನಿ. ಯಾಕೆ ಸುಮ್ಮನಿದ್ದೀನಿ ಅಂತಂದ್ರೆ, ನನ್ನ 2 ಮಕ್ಕಳಲ್ಲಿದ್ದಾರೆ. ಆ ಮಕ್ಕಳನ್ನು ನನಗೆ ನೋಡೋದಕ್ಕೆ ಬಿಡ್ತಾ ಇಲ್ಲ, ಆ ಮಕ್ಕಳನ್ನ ಮಾತನಾಡಿಸೋದಕ್ಕೆ ಬಿಡ್ತಾ ಇಲ್ಲ. ಬಾಡಿ ಗಾರ್ಡ್ ಅನ್ನ ಕಳಿಸ್ಬಿಡ್ತಾರೆ ಸ್ಕೂಲ್ಗೆ, ಎಲ್ಲಿ ನಾನು ಹೋಗ್ಬಿಡ್ತೀನೋ ಮಕ್ಕಳನ್ನ ಮಾತನಾಡಿಸೋಕೆ ಅಂತ ಹೇಳಿ. ಕಾಲ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮಕ್ಕಳಿಗೋಸ್ಕರ ಬಾಯಿ ಮುಚ್ಕೊಂಡು ಇಷ್ಟು ದಿನ ಸುಮ್ಮನಿದ್ದೆ. ಇದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಬುಲ್ಲಿಂಗ್, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಆ ಟಾರ್ಚರ್, ಆ ಕಾರಣಕ್ಕಾಗಿ ಕನಿಷಾ ನನ್ನನ್ನ ಬಿಟ್ಟು ಹೋದ್ಲು. ಕನಿಷಾ ಅಂದ್ರೆ ಆ ಯುವತಿಯನ್ನ ಗಮನಿಸ್ತಾ ಇದ್ದೀರಿ. ರವಿ ಮೋಹನ್ ಅವರ ಜೊತೆಗಿರುವಂತಹ ಯುವತಿ. ಸುಮಾರು 2 ವರ್ಷಗಳಿಂದ ರವಿ ಮೋಹನ್ ಹಾಗೆ ಕೆನಿಷಾ ಮಧ್ಯೆ ಸ್ನೇಹ ಇದೆ ಅನ್ನುವಂಥ ಮಾಹಿತಿ ಇದೆ. ಅವರಿಬ್ರು ಬಹಿರಂಗವಾಗಿ ತಮ್ಮ ಸ್ನೇಹವನ್ನ ಪ್ರದರ್ಶಿಸಿಕೊಂಡಿದ್ರು ಕೂಡ. ಈಗ ಆಕೆ ಕೂಡ ಬಿಟ್ಟು ಹೋಗಿದ್ದಾಳೆ ಸೋಷಿಯಲ್ ಬುಲ್ಲಿಂಗ್ ನ ಕಾರಣಕ್ಕೆ. ನನ್ನ ಲೈಫಲ್ಲಿ ಏನಾಗಿದೆ ಅನ್ನೋದು ನಿಮಗ್ ಗೊತ್ತಿದ್ಯಾ? ನಾನು ಸಾಯೋದನ್ನೇ ಕಾಯ್ತಿದ್ದಾರೆ ಅವರು. ಸಾಯ್ತೀನಿ, ಒಂದಲ್ಲ ಒಂದಿನ ಸಾಯ್ತೀನಿ, ಆದ್ರೆ ಎಲ್ಲವನ್ನ ತೀರಿಸಿಯೇ ಸಾಯೋದು ನಾನು, ನಗ್ನಗ್ತಾ ನಾನು ಉಸಿರನ್ನ ನಿಲ್ಲಿಸ್ತೀನಿ ಅಂತ ಹೇಳಿ ಬಹಳ ನೋವಿನ ಮಾತುಗಳನ್ನ ನಟ ರವಿ ಮೋಹನ್ ಅವರು ಆಡಿದ್ರು. ಅಂಥ ಒಬ್ಬ ನಟ ಈ ರೀತಿ ಮಾಧ್ಯಮದ ಮುಂದೆ ಬಂದು ಕಣ್ಣೀರು ಹಾಕ್ತಾರೆ. ಈ ರೀತಿಯಾಗಿ ಆಕ್ರೋಶ, ಈ ರೀತಿಯಾದಂತಹ ಒಂದು ಹತಾಶೆ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಎಲ್ಲ ಅಭಿಮಾನಿಗಳನ್ನ, ತಮಿಳು ಇಂಡಸ್ಟ್ರಿಯನ್ನ ಆಘಾತಕ್ಕೆ ತಳ್ಳಿಬಿಟ್ಟಿದೆ. ಏನಾಗ್ಬಿಡ್ತು ನಟ ರವಿ ಮೋಹನ್ ಅವರ ವೈಯಕ್ತಿಕ ಬದುಕಿನಲ್ಲಿ ಎನ್ನುವಂತಹ ಚರ್ಚೆಯನ್ನ ಆರಂಭ ಮಾಡಿಬಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.